ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಫಾರ್ ದ ಫಸ್ಟ್ ಟೈಮ್ KCET ಅವರು ಈ ಥರ ವರ್ಕ್ ಸ್ಟಾರ್ಟ್ ಮಾಡಕ್ಕೆ ಮಾಡಿದ್ದಾರೆ ಅಂತಂದರೆ ನಿಮ್ಗಾಳೆ ನಿನ್ನೆ ಮಾಕ್ ಅಲಾಟ್ಮೆಂಟ್ ಚೆಕ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಅಲಾಟ್ಮೆಂಟ್ ಆಗಿದೆ, ಎಷ್ಟೋ ಜನಕ್ಕೆ ಅಲಾಟ್ಮೆಂಟ್ ಆದರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆ್ಯಂಡ್ ಎಷ್ಟೋ ಜನಕ್ಕೆ ಅಂತಂದರೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಅಂದರೆ ಮಾಕ್ ಅಲಾಟ್ಮೆಂಟೇ ಆಗಿಲ್ಲ. ಸರಿ, ಇವಾಗ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರಿ ವಾಪಸ್ ನಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಯಾವಾಗ ಬಿಡ್ತಾರೆ ಅಂತಂದು. ಓಕೆ, ಕಂಗ್ರ್ಯಾಚುಲೇಷನ್. ಇವು ಸದ್ಯಕ್ಕೆ ನಿಮ್ಗೆಲ್ಲರೂ ಕೂಡ ಸದ್ಯಕ್ಕೆ ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ವಾಪಸ್ ಬಿಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಆ್ಯಕ್ಚುಲಿ ಅಂದ್ಕೊಂಡಿರೋ ಪ್ರಕಾರ ಏನಪ್ಪ ಅಂತಂದರೆ ನೀಟ್ ಸ್ಟೂಡೆಂಟ್ಸ್ ಕೂಡ ನಿಮ್ಮ ಜೊತೆ ಕಂಬೈಂಡ್ ಆಗಿ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಿತ್ತು. ಬಟ್ ಇವಾಗ ಏನು ಬಿಟ್ಟಿದ್ದಾರೆ ಇಲ್ಲ ಅಂತ ನೋಡೋಣ. ಓಕೆ, ನೀಟ್ ಅವ್ರು ಬಿಟ್ಟಿಲ್ಲ ಅಂತ ಹೇಳ್ತಿಲ್ಲ, ಜಸ್ಟ್ ಒನ್ ಟೈಮ್ ನೋಡೋಣ. ಓಕೆ, ಇಲ್ಲಿ ನಾನು ಅದೇ ಅಂದರೆ ಹೋದ ಸರ್ತಿ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿದ್ರು ನೋಡ್ರಿ, ಅದೇ ಒಂದು ಲಿಂಕಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ ನೀವು. ಇಟ್ ಮೀನ್ಸ್ ನಿಮ್ಗೆ ಏನಾದರೂ ಸಿಗದೆ ಹೋಗಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ ವೆಬ್ಸೈಟಲ್ಲಿ ಹೋಗ್ಬಿಟ್ರೆ ಅಂತಂದರೆ ಆಪ್ಷನ್ ಎಂಟ್ರಿ ಲಿಂಕ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಲಾಗಿನ್ ಆಗಬೇಕು. ಅಂತಂದರೆ ನೀವೇನು ಸೀಕ್ರೆಟ್ ಕೋಡು ಏನೆಲ್ಲ ಅಪ್ಲಿಕೇಶನ್ ನಂಬರ್ ಎಲ್ಲನೂ ಕೂಡ ಹಾಕಿಬಿಟ್ಟು ಲಾಗಿನ್ ಆಗ್ತಿರೋ, ಸೇಮ್ ಆಪ್ಷನ್ ಎಂಟ್ರಿ ಮಾಡೋಕ್ಕಂತ ಮುಂಚೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ವಾಪಸ್ ನೀವು ಲಾಗಿನ್ ಆಗಬೇಕು. ಈ ರೀತಿ ನಿಮಗೆ ಪೇಜ್ ಅಂದ್ರೆ ಬರುತ್ತೆ. ಇಲ್ಲಿ ಒಂದು ಸರ್ತಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಒಂದು ಲಾಂಗ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಓಕೆ, ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡ್ರಿ, ನಿಮ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಿದೆ 23/7/2024 ಎಂಡ್ ಆಗ್ತಿರೋದು. ಒಂದು ಕ್ಲೋಸ್ ಆನ್ 14/8/2024 ಅಂತಂದರೆ 14/8/2024 ರಾತ್ರಿ 12 ಗಂಟೆವರೆಗೂ, ಅಂತಂದರೆ 14ನೇ ತಾರೀಕುವರೆಗೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ವಾಪಸ್ ಚಾನ್ಸನ್ನು ಕೊಟ್ಟಿದ್ದಾರೆ. ಸರಿ, ಇದ್ರ ಮೇಲೆ ಜಸ್ಟ್ ಒಂದು ಟೈಮ್ ಕ್ಲಿಕ್ ಮಾಡ್ಕೊಳ್ಳೋಣ. ಏನೇನೆಲ್ಲ ಇದು ವಾಪಸ್ ಅಂತಂದರೆ ಇಷ್ಟು ದಿನ ಅಂತೂ ಓಪನ್ ಇದ್ದಿದ್ದಿಲ್ಲ, ಬ್ಲ್ಯಾಕ್ ಆಗಿ ಬರ್ತೈತಿ. ಈಗ ವಾಪಸ್ ಏನಾಗಿದೆ ಅಂತಂದರೆ ಬ್ಲೂ ಬಂದಿದೆ ಅಂತಂದರೆ ಓಪನ್ ಆಗಿದೆ. ಜಸ್ಟ್ ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಎಗ್ರಿ ಕೊಟ್ಟರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಸರಿ, ಈಗ ಓಪನ್ ಆಗಿದೆ. ನೀವು ಇಲ್ಲಿ ಏನೇನೆಲ್ಲ ಗಮನಿಸ್ಬೋದು. ಈ ಒಂದು ಸ್ಟೂಡೆಂಟ್ ಆ್ಯಕ್ಚುಲಿ ನೀಟ್ ಬರೆದಿಲ್ಲ, ಬಟ್ ನೀಟ್ ಬರದೇ ಇರೋ ಕಾರಣ ಇಲ್ಲಿ ಯಾವುದು ಕೂಡ ಇವ್ದು ನೀಟು ಯಾವ ಕೂಡ ಕೋರ್ಸಸ್ ತೋರ್ತಿಲ್ಲ. ಓಕೆ, ನೀವೇನಾದರೂ ಇನ್ ಕೇಸ್ ನೀಟ್ ಎಕ್ಸಾಮ್ ಬರೆದು ಅಂತಂದ್ರೆ ನೀಟು ಕೂಡ ಪಾರ್ಟಿಸಿಪೇಟ್ ಮಾಡೋ ಎಲಿಜಿಬಿಲಿಟಿ ಇತ್ತಂದರೆ ಒನ್ ಟೈಮ್ ಚೆಕ್ ಮಾಡ್ಕೊರಿ, ನೀಟ್ ಏನಾದರೂ ಕಾಲೇಜ್ ಶೋ ಆಗ್ತಾ ಇದಾವ ಇಲ್ಲ ಅಂತಂದು. ಓಕೆ, ಶೋ ಆಗ್ತಿತ್ತಂದರೆ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಈಗ ಕೆಲವೊಂದಿಷ್ಟು ಈ ಒಂದು ಸ್ಟೂಡೆಂಟ್ಸ್ ನಾನು ನಿನ್ನೆ ನಿಮಗೆ ಒಂದು ಲೈವ್ ಡೆಮೋದಲ್ಲಿ ತೋರಿಸಿದ್ದೆ. ಓಕೆ, 220 ಕಾಲೇಜಸ್ ನಾನೇ ಆ್ಯಡ್ ಮಾಡಿದ್ದೆ. ಬಟ್ ಈ ಸ್ಟೂಡೆಂಟ್ಸ್ಗೆ ಅಲಾಟೆಡ್ ಆಗಿದ್ದು 90ನೇದು. ಓಕೆ, 90ನೇದು ಅಲಾಟ್ ಆಗಿತ್ತು. ಈಗ ಸ್ವಲ್ಪ ಭಯ ಆಗ್ತಿತ್ತು ಅವ್ರ ಸ್ಟೂಡೆಂಟ್ಸ್. ಸೊ ಹಂಗಾಗ್ಬಿಟ್ಟು ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರ್ತದೆ. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ BS ನರ್ಸಿಂಗ್ ಮಾಡಬೇಕಾಗಿರ್ತದೆ. ಸೊ ಹಂಗಾಗ್ಬಿಟ್ಟು BS ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂತಂದ್ರೆ ನಿಮಗೆ ಹೋದ ಸರ್ತಿ ಯಾವ ರೀತಿ ಬರ್ತೈತೆ ನೋಡ್ರಿ. ಓಕೆ, ಕೋರ್ಸ್ ಆ್ಯಂಡ್ ಕಾಲೇಜ್ ಅಂತಂದು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನೆನ್ಪಿಟ್ಕೋಬೇಕು. ಕೋರ್ಸಸ್ ಸೆಲೆಕ್ಟ್ ಮಾಡ್ಕೋವಾಗ ನಾನು ಹೇಳಿದ್ದೆ, ಈಗ GG ಆಯ್ತಪ್ಪ ಅಂದರೆ ಫೀಸ್ ಕಡಿಮೆ ಆಗುತ್ತೆ, ಆ್ಯಂಡ್ GQ ಆ್ಯಂಡ್ GP ಅಲಾಟ್ಮೆಂಟ್ ಆದರೆ ಫೀಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಅಂದರೆ GG ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಸೇಮ್ ಹೋದ ಸರ್ತಿ ನಿಮ್ಗೆ ಏನು ಬರ್ತೈತೆ ನೋಡ್ರಿ, ಕಾಲೇಜಸ್ ಶೋ ಆಗ್ತಿದೆ ನೋಡ್ರಿ, ಅದೇ ರೀತಿ ವಾಪಸ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬರುತ್ತೆ. ಓಕೆ, ಸ್ವಲ್ಪ ನಂಗೆ ನೆಟ್ವರ್ಕ್ ಇಶ್ಯೂ ಇರೋ ಕಾರಣ ಸ್ವಲ್ಪ ಬೇಗ ಲೋಡ್ ಆಗಲ್ಲ. ನೀವು ನಿಮ್ಮ ಫೋನಲ್ಲಿ ಆರಾಮ್ಸೆ ನೆಟ್ವರ್ಕ್ ಇದ್ದಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗ್ಬೋದು. ಇವಾಗ ನೋಡ್ರಿ, ಅಥ ಪ್ರಕಾರ ಹೋದ ಸರ್ತಿ ಯಾವ ರೀತಿ ಇತ್ತು ಎಲ್ಲನೂ ಕೂಡ ಕಾಲೇಜ್ ಶೋ ಆಗ್ತಿದಾವ. ಓಕೆ, ವಾಪಸ್ ನೀವು ಇವಾಗ 220 ಹಾಕಿದ್ದಂತ ಹೇಳಿದೆ, ಈಗ ವಾಪಸ್ 221, 22 ಕೂಡ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಇದರಲ್ಲಿ ಬೇಡ ಅಂದಿದ್ದು ಏನಪ್ಪ ಅಂತಂದರೆ ಡಿಲೀಟ್ ಕೂಡ ಮಾಡ್ಕೋಬೋದಾಗಿರ್ತದೆ. ಸರಿ, ಇದ್ರ ಬಗ್ಗೆ ಸಪ್ರೇಟಾಗಿ ಕೆಲವೊಂದಿಷ್ಟು ಹುಡುಗಿರು ಇನ್ನೊಂದು ಟೈಮ್ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಹೇಳ್ತೀನಿ. ಸದ್ಯಕ್ಕಂತೂ ಇಷ್ಟು ಅಪ್ಡೇಟು ವಾಪಸ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಇದೊಂದು ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗ 14/8/2024 ರಾತ್ರಿ 12 ಗಂಟೆವರೆಗೂ ಕೂಡ ಇದೆ ಅಂತಂದರೆ ಓಕೆ, ಇನ್ನೂ ಕೂಡ ಏನಾದರೂ ಮಾಡಿಫೈ ಮಾಡ್ತಿರ್ತಾರೆ. ಸಾಧ್ಯ ಆಯ್ತಪ್ಪ ಅಂತಂದರೆ ಇವತ್ತೊಂದು ದಿನ ಬಿಟ್ಬಿಡಿ, ಯಾಕಂದರೆ ಏನೂ ಆಗಲ್ಲ. ಓಕೆ, 10 ತಾರೀಕು ಅಂದರೆ 11 ತಾರೀಕು ಅಂದರೂ ಕೂಡ ನಾಳೆ 12, 13, 14 ಇನ್ನೂ ಕೂಡ 3 ದಿನ ಟೈಮ್ ಇದೆ. ಇವತ್ತು ನೈಟ್ ಮೇಲ್ಗಡೆ ಮಾಡಿರಿ. ಓಕೆ, ಮಧ್ಯಾಹ್ನ ಬಿಟ್ಟಿದ್ದಾರೆ ಅಂತಂದರೆ ಇವತ್ತು ನೈಟ್ 9-10 ಗಂಟೆ ಮೇಲೆ ಮಾಡಿ ಆರಾಮ್ಸಾಗೆ ಎಲ್ಲನೂ ಕೂಡ ಅಂದರೆ ಏನಾದರೂ ಇನ್ ಕೇಸ್ ಇಶ್ಯೂ ಆಗಿದ್ರು ಕೂಡ ಕಡೆಯಿಂದ ಎಲ್ಲನೂ ಕೂಡ ಸಾಲ್ವ್ ಮಾಡಿರ್ತಾರೆ. ಸರಿ, ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ಆಪ್ಷನ್ ಎಂಟ್ರಿ ಇನ್ನೊಂದು ಟೈಮಿಗೆ ಗೋಲ್ಡನ್ ಚಾನ್ಸ್ ಕೊಟ್ಟಂಗೆ ಇನ್ನೊಂದು ಚಾನ್ಸ್ ಕೂಡ ಇರುತ್ತೆ. ಆದರೆ ಈಗ ಕೊಟ್ಟಿದ್ದಾರೆ, ಈ ಚಾನ್ಸ್ ಮಿಸ್ ಮಾಡ್ಕೋಬೇಡ್ರಿ. ಸಾಧ್ಯ ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿ. ಓಕೆ, ಆ್ಯಂಡ್ ಇನ್ನೊಂದು ನೀವೇನಾದರೂ ಅನಲೈಸಿಸ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತಂದರೆ ಒಂದು ಹೋದ ವರ್ಷದೊಂದು ಕಟ್ ಆಫ್ನ ತೊಗೊಂಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರ್ತದೆ. ಆ್ಯಂಡ್ ಒಂದು 5,000 ಹೆಚ್ಚಿಗೆ ಇಟ್ಕೊಂಡೆ ನೀವೇನು ಮಾಡ್ರಿ ಅಂತಂದರೆ ಕಟ್ ಆಫ್ ಮಾಡಿರಿ. ಇಟ್ ಮೀನ್ಸ್ 20,000ಕ್ಕೆ ಯಾವುದಾದ್ರೂ ಒಂದು ಕಟ್ ಆಫ್ ಇದ್ದರೆ ನೀವು ಒಂದು 25,000 ಅನ್ಕೊಂಡೆ ನೀವೇನಪ್ಪ ಅಂದರೆ ಅನಲೈಸಿಸ್ ಮಾಡಿಕೊಂಡು ಕಟ್ ಆಫ್ನ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಸರಿ, ಸದ್ಯಕ್ಕಂದ್ರೆ ಎಷ್ಟು ಅಪ್ಡೇಟು ವಾಪಸ್ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆದಷ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ. ಯಾಕಂದರೆ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಿದ್ರು ಇನ್ನೂ ಕೂಡ 3 to 4 ಡೇಸ್ ಆಗ್ಬೋದು ಈ ಆಪ್ಷನ್ ಎಂಟ್ರಿ ಬಿಡೋಕೆ ವಾಪಸ್ ಅಂತ ಇದ್ರು. ಇವಾಗ ನಾನು ಕೂಡ ಹೇಳಿದ್ದೆ, ಯಾಕಂದರೆ ನೀಟ್ ಅವ್ರದ್ದು ಬರೋಕ್ಕೆ ಇನ್ನೂ ಕೂಡ ಅಂದರೆ ಎಕ್ಸಾಮ್ನೆಲ್ಲ ಕಂಡಕ್ಟ್ ಮಾಡಿ ಅವ್ರಿಗೆ ಸೀಟ್ ಮೆಟ್ರಿಕ್ಸು ಅವರು ಕೂಡ ಸೀಟ್ ಮೆಟ್ರಿಕ್ಸ್ ನಿಮ್ಮ ಥರ ಒಂದು ಫೀ ಸ್ಟ್ರಕ್ಚರ್ ಎಲ್ಲನೂ ಕೂಡ ಬಿಡಬೇಕಾಗಿತ್ತು. ಬಟ್ ಅದು ಬಿಡೋಕ್ಕೆ ಲೇಟ್ ಆಗೋದು ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ಹಂಗಾಗಿಬಿಟ್ಟು ಅವ್ರದ್ದು ಇನ್ನೂ ಕೂಡ ಲೇಟ್ ಆಗುತ್ತೋ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆ ಏನು ಹೇಳಿದೆ ಅಂತಂದರೆ ಇನ್ನೂ ಕೂಡ 4 ದಿನ ಆಗ್ಬೋದು ಅಂತ ಹೇಳಿದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ಮ KEದವರು ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಕೊಡುವಾಗೆ ಇವಾಗ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಇವಾಗ ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸರಿ, ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತು ಈವ್ನಿಂಗ್ ಮೇಲೆ ನಿಮಗೆ ಎಲ್ಲನೂ ಕೂಡ ಒಂದು ಡೀಟೇಲ್ಸ್ ಆಗಿ ಆಪ್ಷನ್ ಎಂಟ್ರಿ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.